ಮನ್ರೇಗಾದಲ್ಲಿ ರಾಜ್ಯ ಸರ್ಕಾರ 10% ಅನುದಾನ ಕೊಡ್ತಾ ಇತ್ತು, ಕೇಂದ್ರ 90% ಅನುದಾನ ಕೊಡ್ತಾ ಇತ್ತು. ಫಂಡಿಂಗ್ ಪ್ಯಾಟರ್ನ್ ಏನಿತ್ತು, ಫಂಡಿಂಗ್ ಪ್ಯಾಟರ್ನ್ 90-10. ಇದು ಕೇಂದ್ರ ಸರ್ಕಾರದ ಯೋಜನೆ ಆದ ಮೇಲೆ ಹಿಂದಿನಿಂದ 20 ವರ್ಷದಿಂದ, ಉದಾಹರಣೆಗೆ 20 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 61,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. 187 ಕೋಟಿ ಮಾನವ ದಿನ ಸೃಜನೆ ಮಾಡಿದ್ದೇವೆ, ಸಾವಿರಾರು ಆಸ್ತಿ ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ 61,000 ಕೋಟಿಯಲ್ಲಿ 56,000 ಕೋಟಿ ಇವತ್ತು ಕೇಂದ್ರ ಕೊಟ್ಟಿದೆ, 4,800 ಕೋಟಿ ಮಾತ್ರ ರಾಜ್ಯ ಸರ್ಕಾರ ಕೊಟ್ಟಿದೆ. ಈಗ ಹೊಸದಾಗಿ ಕಾಯ್ದೆ ಇವತ್ತು ಮನ್ರೇಗಾ ರದ್ದು ಮಾಡಿ EBG ರಾಮ್ಜಿ ಕಾಯ್ದೆ ಅಂತ ತಂದಿದ್ದಾರೆ. ಅದರಲ್ಲಿ 60-40 ಅನುಪಾತ, 60% ಕೇಂದ್ರ ಕೊಟ್ಟರೆ 40% ರಾಜ್ಯ ಕೊಡಬೇಕು. ನೀವು ಹೇಳಿದ್ರಲ್ಲ ಈಗ 95,000, ಈ 9 ತಿಂಗಳಿಗೆ 95,000 ಕೋಟಿ ರೂಪಾಯಿ ಕೇಂದ್ರದ ಅನುದಾನ ಇದೆ. ಅದರಲ್ಲಿ 5,709 ಕೋಟಿ ರೂಪಾಯಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಹಂಚಿಕೆ ಆಗಿದೆ. 5,709 ಕೋಟಿಯಲ್ಲಿ ನಾವು 3,806 ಕೋಟಿ ನಾವು ಕೊಡಬೇಕು. ರಾಜ್ಯ ಸರ್ಕಾರ ನಾವು ಕೊಟ್ಟಿದ್ದೇವೆ. ಹಿಂದೆಲ್ಲ ನಾವು ಪ್ರತಿ ವರ್ಷ 400-500 ಕೋಟಿ ರೂಪಾಯಿ ನಾವು ಕೊಡ್ತಿದ್ದೀವಿ, ಬಾಕಿ ಹಣ ಕೇಂದ್ರ ಕೊಡ್ತಾ ಇತ್ತು. ಈಗ ಈ ಯೋಜನೆಯಿಂದ ರಾಜ್ಯ ಸರ್ಕಾರದ ಮೇಲೆ ಹಣಕಾಸಿನ ಹೊರೆ ಆಗಿದೆ. ಈ ಯೋಜನೆಯಲ್ಲಿ 2 ತಿಂಗಳ ಸುಗ್ಗಿ ಕಾಲದಲ್ಲಿ ಪಾಸ್ ಪೀರಿಯಡ್, ಸುಗ್ಗಿ ಕಾಲದಲ್ಲಿ 2 ತಿಂಗಳ ಉದ್ಯೋಗ ಕೊಡಬಾರ್ದು ಅನ್ನುವಂಥ ಕಾಯ್ದೆ ಮಾಡಿದ್ದಾರೆ. ನಾವು ಪ್ರತಿಪಾದನೆ ಮಾಡಿದಂಥದ್ದು, ಹಿಂದೆ ಮನ್ರೇಗಾದಲ್ಲಿ 365 ದಿವಸ ಉದ್ಯೋಗ ಕೊಡಬಹುದಾಗಿತ್ತು. 2 ತಿಂಗಳ ಸುಗ್ಗಿ ಕಾಲದಲ್ಲಿ ಉದ್ಯೋಗ ಕೊಟ್ಟಿಲ್ಲ ಅಂದರೆ ಮತ್ತೆ ಜನ ಗುಳೆ ಹೋಗ್ತಾರೆ, ಮತ್ತೆ ಅವರಿಗೆ ಶೋಷಣೆ ಆಗ್ತದೆ, ಬಡವರಿಗೆ, ಮಹಿಳೆಯರಿಗೆ, ಶೋಷಿತರಿಗೆ. ಅದಕ್ಕೆ ಆ ಕ್ಲಾಸ್ ಏನು ಹಾಕಿದ್ದಾರೆ ಅದು ಇವತ್ತು ಮಾರ್ಪಾಡು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಹೀಗಾಗಿ ಇದು ಮನ್ರೇಗಾ ಮತ್ತು EBG ರಾಮ್ಜಿಯ ವ್ಯತ್ಯಾಸ ಇದೆ. ಇಷ್ಟೆಲ್ಲ ಇದ್ದರೂ ಸಹಿತ ಗ್ರಾಮೀಣ ಅಭಿವೃದ್ಧಿಗಾಗಿ ಗ್ರಾಮೀಣ ಭಾಗದಲ್ಲಿ ಏನು ಮಹಿಳೆಯರಿದ್ದಾರೆ, ಶೋಷಿತರಿದ್ದಾರೆ, ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ನಾವು ಇದನ್ನು ಜುಲೈ 1ನೇ ತಾರೀಕಿನಿಂದ ಅನುಷ್ಠಾನಕ್ಕೆ ತಂದಿದ್ದೇವೆ. ನೋಡ್ರಿ, ನೀವು ಯಾವುದಕ್ಕೆ ಜೋಡಿಸ್ತಾ ಇದ್ದೀರಿ ನೋಡಿ. ಒಂದೊಂದು ನಿಮಿಷ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ನಾಡಿನಲ್ಲಿ ಇತ್ತು ಅಂತ ಮಹಾತ್ಮ ಗಾಂಧಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟು ಇವತ್ತು ಈ ದೇಶವನ್ನು ಮುನ್ನಡೆಸಿದಂಥದ್ದು, ತ್ಯಾಗ ಮಾಡಿದಂಥದ್ದು ಮಹಾತ್ಮ ಗಾಂಧೀಜಿಯವರು. ನಿಮ್ಗೆ ಗೊತ್ತಿರಲಿ, ಕೇಳ್ರಿ ಪೂರ್ತಿ. ಅದಕ್ಕೆ ಇಡೀ ದೇಶದ ಜನ ನಾವೆಲ್ಲ ಮಹಾತ್ಮ ಗಾಂಧಿಯವರಿಗೆ ಋಣಿಯಾಗಿರಬೇಕು. ಮಹಾತ್ಮ ಗಾಂಧಿಯವ್ರದ್ದು ಹೆಸರು ಯಾಕೆ ಬದಲಾವಣೆ ಆಯಿತು, ಮಾಡಿದ್ದೀರಿ ಅಂತ ನೀವು ಪ್ರಶ್ನೆ ಕೇಳಬೇಕು, ವಿನಾ ಸಮರ್ಥನೆ ಮಾಡುವಂಥದ್ದು ಸರಿಯಲ್ಲ. ನೋಡಿ, ನಮ್ಮ ಸರ್ಕಾರ ಕರ್ನಾಟಕದ್ದು ಎಲ್ಲ ರೈತರ ಹಿತಾಸಕ್ತಿ ಕಾಪಾಡಿಕೊಂಡು ಹೋಗುವಂಥ ಒಂದು ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಮ ಸರ್ಕಾರ ಮಾಡ್ತದೆ. ಭಾರತೀಯ ಜನತಾ ಪಕ್ಷ ಯಾವುದೇ ವಿಚಾರದಲ್ಲಿ ನೀವು ನೋಡಿಬೇಕಾದರೆ ಈ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 15ನೇ ಹಣಕಾಸು ಯೋಜನೆದು 2,168 ಕೋಟಿ ನಮಗೆ ಬರಬೇಕಾಗಿತ್ತು ನ್ಯಾಯಯುತವಾಗಿ. ಆ ಹಣನೇ ರಿಲೀಸ್ ಆಗಿಲ್ಲ ಹೋದ ವರ್ಷ. 5,927 ಗ್ರಾಮ ಪಂಚಾಯತಿಗೆ ಹಂಚಿಕೆ ಆಗುವಂಥ ಹಣ, ಯಾಕೆ ಹಣ ಬಿಡುಗಡೆ ಆಗಿಲ್ಲ ಅಂತೆಲ್ಲ ಅವ್ರು ಕೇಳಬೇಕಾಗಿತ್ತಲ್ಲ. ಬರೋ ಬಗ್ಗೆ ಮಾತಾಡ್ತಾರೆ, ಗುಳೆ ಹೋಗೋದ್ರ ಬಗ್ಗೆ ಮಾತಾಡ್ತಾರೆ. ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ ಅಲ್ಲ. 15ನೇ ಹಣಕಾಸಿನ ಯೋಜನೆ ಹಣ ಯಾಕೆ ಬಂದಿಲ್ಲ, ಯಾಕೆ ಬಿಡುಗಡೆ ಆಗಿಲ್ಲ? ಇವತ್ತು ಅದರ ಜೊತೆಯಲ್ಲಿ ಅನೇಕ ನೀರಾವರಿ ಯೋಜನೆಗಳು, ಮದ ಇರ್ಬೋದು, ಏನು ನೆಪ ಒಡ್ಡಿ ಅವೆಲ್ಲವನ್ನು ನೆನೆಯುದಿಗೆ ಹಾಕುವಂಥ ಒಂದು ಕೆಲಸ ಕೇಂದ್ರ ಮಾಡ್ತಾ ಇದೆ. ಇದು ಸರಿ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನವದೆಹಲಿಯಲ್ಲಿ ಎಲ್ಲ ನಮ್ಮ ಕೇಂದ್ರ ಸಚಿವರು ಮತ್ತು ಪಕ್ಷಾತೀತವಾಗಿ ಎಲ್ಲ ಸಂಸದರ ಒಂದು ಸಭೆಯನ್ನು ಮಾಡಿ
ಇವತ್ತು ಕರ್ನಾಟಕ ರಾಜ್ಯದ ಏನೇನು ಯೋಜನೆಗಳಿದ್ದಾವೆ ಆ ಎಲ್ಲ ಯೋಜನೆಗಳನ್ನು ಮಂಜೂರಿ ಮಾಡಬೇಕು ಅನ್ನೋದಕ್ಕೆ ಆಗ್ರಹ ಮಾಡಬೇಕು ಎಲ್ಲ ಸಂಸದರು ಅಂತೇಳಿ ವಿನಂತಿಯನ್ನು ಮಾಡಿದ್ದಾರೆ. ನೋಡಿ, ನಮ್ಮಲ್ಲಿ ಭಾಳ ಸಶಕ್ತವಾದಂಥ ಒಂದು ಕಾನೂನಿನ ಟೀಮ್ ಇದೆ. ಈಗಾಗಲೇ ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿ ಸಹಿತ, ದೆಹಲಿಯಲ್ಲಿ ಸಹಿತ ನಮ್ಮೆಲ್ಲ ಹಿರಿಯ ವಕೀಲರೆಲ್ಲರೂ ಕೂಡಿಕೊಂಡು ಇದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಿದೆ ಮತ್ತು ರಾಜ್ಯದ ಹಿತ ಕಾಪಾಡುವಂಥ ಕೆಲಸ ನಾವು ಮಾಡ್ತಾ